ಅಧಿವೇಶನದ ಮೊದಲ ದಿನವೇ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ. ಕೈಪಡಿಯಲ್ಲಿ ಎಂಎಲ್ಸಿ ಯತೀಂದ್ರ ಸ್ಫೋಟಿಸಿದ್ದಾರೆ. ಬಾಂಬ್ ಸಂಚಲನ ಮೂಡಿಸ್ತಾ ಇದ್ದಾರೆ. ಪುತ್ರನ ಪೂರ್ಣಾವಧಿ ಸಿಎಂ ಹೇಳಿಕೆಗೆ ಸಿದ್ದು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೈಪಡಿಯಲ್ಲಿ ಎಂಎಲ್ಸಿ ಯತೀಂದ್ರ ಬಾಂಬ್ ಅನ್ನ ಸ್ಫೋಟಿಸಿದ್ದಾರೆ. ಪುತ್ರನ ಪೂರ್ಣಾವಧಿ ಸಿಎಂ ಹೇಳಿಕೆಗೆ ಸಿದ್ದು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಎಲ್ಲವನ್ನೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಎಂದ ಸಿದ್ದರಾಮಯ್ಯ. ವರಿಷ್ಠರ ಕಡೆ ಬೊಟ್ಟು ಮಾಡಿ ತಿಳಿದ ಸಿಎಂ ಸಿದ್ದರಾಮಯ್ಯ ಅವರು ಮೊದಲಿಂದನೂ ಕೂಡ ಇದೇ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾರು ಏನು ಹೇಳಿಕೆಯನ್ನ ಕೊಟ್ಟರು, ಯಾರು ಏನು ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡ್ರು ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ನಿರ್ಧಾರ. ಹೈಕಮಾಂಡ್ ಹೇಳ್ದಂತೆ ನಾವು ಕೇಳ್ತೇವೆ, ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ ಯತೀಂದ್ರ ಅವರ ಹೇಳಿಕೆ ಬಹಳ ಸಂಚಲನವನ್ನ ಮೂಡಿಸಿತು. ಯಾಕಂತ ಹೇಳಿದ್ರೆ ಇವತ್ತು ಬೆಳಗಾವಿಯ ಮೊದಲ ಅಧಿವೇಶನ ಸ್ಟಾರ್ಟ್ ಆಗಿದೆ. ಮೊದಲನೇ ದಿನವೇ ಕೂಡ ಬಾಂಬ್ ಅನ್ನ ಸ್ಫೋಟಿಸಿದ್ದಾರೆ. ಈಗ ಸ್ವಲ್ಪ ರಾಜಕೀಯದಲ್ಲಿ ಸ್ವಲ್ಪ ತಣ್ಣಗಾಗಿದೆ ಅನ್ನುವಾಗಲೇ ಎಲ್ಲ ಸಿಎಂ ಸಿದ್ದರಾಮಯ್ಯವರು ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಇದು ಯತೀಂದ್ರ ಅವರು ಹೇಳಿದಂತಹ ಮೊದಲ ಹೇಳಿಕೆ ಅಲ್ಲ. ಈ ಬಾರಿಯೂ ಹಲವಾರು ಸಾರಿ ಕೂಡ ಇದೇ ರೀತಿಯಾದಂತಹ ಒಂದು ಸ್ಫೋಟಕ ಹೇಳಿಕೆಗಳನ್ನ ಕೊಡ್ತಾನೆ ಇದ್ರೆ, ತಿಂಗಳಿಗೆ ಒಂದೋ ಎರಡೋ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರವನ್ನ ತಗೊಳ್ಳಬಹುದು, ಅವರು ಅರ್ಹರಾಗಿದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಹೇಳಿ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಎನ್ನುವಂತ ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಇವರು ಕೊಟ್ಟಂತ ಹೇಳಿಕೆ ವರಿಷ್ಠರ ತೀರ್ಮಾನವ ಅಥವಾ ಏನಾದ್ರೂ ಸಣ್ಣ ಸೂಚನೆ ಏನಾದ್ರೂ ಸಿಕ್ಕಿದ್ಯಾ ಹೈಕಮಾಂಡಿನ ಎನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ತಣ್ಣಗಾಗಿದೆ, ಆದ್ರೂ ಕೂಡ ವಿವಾದಕ್ಕೆ ಎಡೆ ಮಾಡಿ ಕೊಡ್ತಾ ಇದ್ದಾರೆ. ಇವರ ವಿರೋಧದವರು ಹೇಳ್ತಾ ಇದ್ರು, ಯತೀಂದ್ರ ಸಿದ್ದರಾಮಯ್ಯ ಮೊದಲಿಂದನೂ ಕೂಡ ಒಂದಲ್ಲ ಒಂದು ವಿವಾದವನ್ನ ತೆಗಿತಾನೆ ಇದ್ದಾರೆ, ಆದ್ರೆ ನಮಗೆ ಮಾತ್ರ ಹೇಳ್ತಾರೆ ಅಂತ ವಿವಾದಗಳನ್ನ ತೆಗಿಬಾರ್ದು, ಕರೆಕ್ಟ್ ಆಗಿರುವಂತಹ ಹೇಳಿಕೆಗಳನ್ನ ಕೊಡಬೇಕು ಅಂತೇಳಿ. ಆಗ ಅವ್ರು ಹೇಳ್ತಾ ಇದ್ರು, ನಾವು ಮಾಡಿದ್ರೆ ಬಲಾತ್ಕಾರ, ನೀವು ಮಾಡಿದ್ರೆ ಚಮತ್ಕಾರ ಎನ್ನುವಂತ ಹೇಳಿಕೆಯನ್ನು ಕೂಡ ಇವರು ವಿರೋಧದವರು ಕೊಡ್ತಾ ಇದ್ರು. ಅಧಿವೇಶನ ಹೊತ್ತಲ್ಲಿ ಕುರ್ಚಿ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ, ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ. ಬೆಳಗಾವಿಯಲ್ಲಿ ಎಂಎಲ್ಸಿ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ, ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ. ಬೆಳಗಾವಿಯಲ್ಲಿ ಎಂಎಲ್ಸಿ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ಹೇಳ್ತಾ ಇದ್ದಾನೆ, ಬದಲಾವಣೆಯ ಮಾತಿಲ್ಲ. ಇವರು ಇಷ್ಟು ಒತ್ತಾಗಿ ಹೇಳ್ತಾ ಇದ್ದಾರೆ, ಪದೇ ಪದೇ ಹೇಳ್ತಿದ್ದಾನೆ, ಬದಲಾವಣೆ ಆಗೋದಿಲ್ಲ, ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಎನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಯತೀಂದ್ರ ಅವರು. ಹಾಗಾದ್ರೆ ಇದೆಲ್ಲವೂ ಕೂಡ ಹೈಕಮಾಂಡ್ ಹೇಳಿರುವಂತಹ ನಿರ್ಧಾರನ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ. ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 5 ವರ್ಷ ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ, ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 5 ವರ್ಷ ಡಿಕೆಶಿ ಅವಕಾಶ ಕೇಳಿದ್ರು ಹೈಕಮಾಂಡ್ ಒಪ್ಪಿಲ್ಲ. ನಾಯಕತ್ವ ಬದಲಾವಣೆಗೆ ವರಿಷ್ಠರು ಸಮ್ಮತಿಯನ್ನು ಕೊಟ್ಟಿಲ್ಲ. ಡಿಸಿಎಂ ಡಿಕೆ ಬಣಕ್ಕೆ ಬಿಗ್ ಶಾಕ್ ಕೊಟ್ಟ ಸಿಎಂ ಪುತ್ರ. ನಾಯಕತ್ವ ಬದಲಾವಣೆ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ದಾರೆ. ಪದೇ ಪದೇ ಹೇಳ್ತಾ ಇದ್ದೇನೆ, ನಾಯಕತ್ವದ ಬದಲಾವಣೆ ಇಲ್ಲ, ಸಿಎಂ ಆಗಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ, ಸಿಎಂ ಆಗಬೇಕು ಎನ್ನುವಂತ ಕನಸು ಕಾಣಬೇಕಷ್ಟೇ ಡಿಕೆಶಿ ಅವರು. ಸಿದ್ದರಾಮಯ್ಯ ಸಿಎಂ ಆಗಿ 5 ವರ್ಷ ಪೂರೈಸ್ತಾರೆ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಡಿಕೆಶಿ ಅವಕಾಶ ಕೇಳಿದ್ರು ಕೂಡ ಹೈಕಮಾಂಡ್ ಒಪ್ಪಿಲ್ಲ. ನಾಯಕತ್ವ ಬದಲಾವಣೆಗೆ ವರಿಷ್ಠರು ಸಮ್ಮತಿಯನ್ನು ಕೂಡ ಕೊಟ್ಟಿಲ್ಲ. ಡಿಸಿಎಂ ಡಿಕೆ ಬಣಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಿಎಂ ಪುತ್ರ. ಇಲ್ಲ, ಸಿಎಂ ಸಿದ್ದರಾಮಯ್ಯನವರೇ ಸಂಪೂರ್ಣ ಮಾಡ್ತಾರೆ, 5 ವರ್ಷ ಸಿಎಂ ಆಗಿ ಅವರೇ ಇರ್ತಾರೆ. ಡಿಕೆಶಿ ಅವಕಾಶ ಕೇಳಿದ್ರು ಕೂಡ ಹೈಕಮಾಂಡ್ ಒಪ್ಪೋದಿಲ್ಲ, ನಾಯಕತ್ವ ಬದಲಾವಣೆಗೆ ವರಿಷ್ಠರು ಸಮ್ಮತಿ ನೀಡಿಲ್ಲ ಅಂತ ಹೇಳಿ ಮೊದಲನೇ ದಿನನೇ ಇವತ್ತು ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ರಾಜಕೀಯದಲ್ಲಿ ಏನೋ ಒಂದು ಹಂತಕ್ಕೆ ಬರ್ತಾ ಇದೆ, ಸ್ವಲ್ಪ ತಣ್ಣಗಾಗುತ್ತೆ, ಮತ್ತೆ ಚಳಿಗಾಲದ ಅಧಿವೇಶನ ಆದ್ಮೇಲೆ ಮತ್ತೆ ಏನಾದ್ರೂ ಕುರ್ಚಿ ಕಿತ್ತಾಟ ಚರ್ಚೆಗೆ ಬರಬಹುದು ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಈಗ ನೋಡಿದ್ರೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವರು ಆಡಿರುವಂತಹ ಮಾತಾ ಇದು ಅಥವಾ ಬೇರೆ ಹೈಕಮಾಂಡ್ ಇಂದ ಬಂದಂತಹ ಏನಾದ್ರೂ ಸೂಚನೆ ಅನ್ನುವಂತ ಒಂದು ಅನುಮಾನ ಕೂಡ ಮೂಡ್ತಾ ಇದೆ.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ರಾಜ್ಯ ರಾಜಕೀಯದಲ್ಲಿ ಎಲ್ಲ ಒಂದು ಹಂತಕ್ಕೆ ಬರ್ತಾ ಇದೆ, ಸ್ವಲ್ಪ ತಣ್ಣಗಾಗುತ್ತೆ, ಮತ್ತೆ ಚಳಿಗಾಲದ ಅಧಿವೇಶನ ಆದ್ಮೇಲೆ ಮತ್ತೆ ಕುರ್ಚಿ ಕಿತ್ತಾಟ ಸ್ಟಾರ್ಟ್ ಆಗ್ಬಹುದು ಅಂತೇಳಿ ಅನ್ಕೊಂಡಿದ್ವಿ. ಈಗ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ. ಅವ್ರು ಪದೇ ಪದೇ ಹೇಳ್ತಿದ್ದಾರೆ, ನಾನು ಒತ್ತಿ ಹೇಳ್ತಾ ಇದ್ದೇನೆ, ಅವರೇ ಮುಂದುವರಿತಾರೆ ಅಂತ ಕೂಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವಿವೇಕ್? ಎಸ್ ನಿರೀಕ್ಷಾ, ಈಗಾಗಲೇ ಕಳೆದ ಒಂದು 15-20 ದಿನಗಳಿಂದ ಕೂಡ ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕದನ ನಡೀತಿದೆ. ಕುರ್ಚಿ ಬದಲಾವಣೆ ಆಗುತ್ತೆ, ಸಿಎಂ ಡಿ.ಕೆ. ಶಿವಕುಮಾರ್ ಆಗ್ತಾರೆ ಎಂಬ ಒಂದಿಷ್ಟು ಚರ್ಚೆಗಳು ನಡೀತಿತ್ತು. ಇದರ ಮಧ್ಯದಲ್ಲೇ ಒಂದಿಷ್ಟು ವಿಚಾರಗಳು ಕೂಡ ಗೊಂದಲ ಆಗ್ತಿತ್ತು. ಇದನ್ನೆಲ್ಲ ಬ್ರೇಕ್ ಹಾಕಬೇಕು ಅಂತ ಹೈಕಮಾಂಡ್ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅಂತ ಸಿಎಂ ಡಿ.ಸಿ.ಎಂ ಅವರಿಗೂ ಕೂಡ ಒಂದು ಸೂಚನೆಯನ್ನ ಕೊಡ್ತಾರೆ. ಆ ಸೂಚನೆ ಮೇಲೆಗೆ ಕೂಡ ಹೈಕಮಾಂಡ್ ಅವರ ನಿರ್ಧಾರದ ಮೇಲೆಗೆ ಕೂಡ ಸಿಎಂ ಡಿ.ಸಿ.ಎಂ ಇಬ್ರು ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸೇರ್ತಾರೆ. ತದನಂತರ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಇನ್ನೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಇದರೆಲ್ಲರ ಔಟ್ಕಮ್ ನೋಡ್ತಾ ಹೋದ್ರೆ ಯಾವುದೇ ಒಂದು ನಿರ್ಧಾರ ಇದ್ರೆ ಹೈಕಮಾಂಡ್ ಹೇಳುತ್ತೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವಿಬ್ರು ಬದ್ಧ ಅಂತ ಎರಡೂ ನಾಯಕರು ಒಪ್ಕೋತಾರೆ. ಆದ್ರೆ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರೇನಿದ್ರು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಎಂಬ ಒಂದು ಹೇಳಿಕೆಗಳನ್ನ ನಿಲ್ಸೋದಕ್ಕೆ ಮುಂದಾಗಿದ್ರೆ, ಇನ್ನು ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು ರಾಜಣ್ಣ ಆಗಿರ್ಬೋದು, ಜೊತೆಗೆ ಸಿಎಂ ಪುತ್ರ ಆಗಿರುವಂತ ಯತೀಂದ್ರ ಅವರಾಗಿರ್ಬೋದು, ಇವರ್ಯಾರು ಕೂಡ ಆ ಹೇಳಿಕೆಗಳನ್ನು ನಿಲ್ಲಿಸ್ತಾ ಇಲ್ಲ. ಇವತ್ತು ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಅದೇ ಮಾತನ್ನ ಹೇಳಿದ್ದಾರೆ, ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಎಂಬ ಹೇಳಿಕೆಯನ್ನ ಮತ್ತೆ ಇವತ್ತು ಕೂಡ ಅದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿಯನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡೆಲ್ಲಿಗೆ ಹೋದಂತ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋದ್ರೆ, ಡೆಲ್ಲಿಗೆ ಸಾಕಷ್ಟು ಬಾರಿ ಹೈಕಮಾಂಡ್ ಅವರು ಬೇರೆ ಬೇರೆ ವಿಚಾರವಾಗಿ ಕರೆಸ್ತಾ ಹೋಗ್ತಾರೆ, ಹಾಗಾಗಿ ಇವ್ರು ಕರೆಸಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಒಂದ್ ಕಡೆ ಇನ್ನೊಂದ್ ಕಡೆ ರಾಜಣ್ಣ ಅವರು ಕೂಡ ಹೇಳ್ತಾರೆ, ಒಂದ್ ವೇಳೆ ಏನಾದ್ರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ನಾನು ಅವರ ಸಚಿವ ಸಂಪುಟದಲ್ಲಿ ನಾನು ಸೇರ್ಪಡೆ ಆಗಲ್ಲ, ನಾನು ಸಚಿವ ಸ್ಥಾನ ಆಕಾಂಕ್ಷಿ ಅಲ್ಲ. ಒಂದ್ ವೇಳೆ ಏನಾದ್ರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನಾನು ಶಾಸಕನಾಗೆ ಉಳಿತೀನಿ ಅಂತ ಎಲ್ಲ ಒಂದ್ ಕಡೆ ಇವರ ಹೇಳಿಕೆಗಳು ಗಮನಿಸ್ತಾ ಹೋದ್ರೆ, ಇನ್ನು ಸಿದ್ದರಾಮಯ್ಯನವರಿಗೆ ಮುಂದುವರಿಸುತ್ತಾರಾ ಅಂದ್ರೆ ಸಿದ್ದರಾಮಯ್ಯನವರೇ ಪೂರ್ಣ ಪ್ರಮಾಣ 5 ವರ್ಷಗಳ ಕಾಲ ಸಿಎಂ ಆಗೇ ಇರ್ತಾರೆ ಅಂತ ಇವರು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಆ ಹೇಳಿಕೆ ನಿಟ್ಟಿನಲ್ಲೇ ಏನಾದ್ರೂ ಹೈಕಮಾಂಡ್ ಕೂಡ ನಡೆಸ್ಕೊಳ್ಳುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಯತೀಂದ್ರ ಬೆನ್ನಲ್ಲೇ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿಗೆ ಚೆಕ್ ಮೇಟ್, ಸಿದ್ದರಾಮಯ್ಯ ಪರ ಬ್ಯಾಟಿಂಗ್, ಸಿಎಲ್ಪಿಯಲ್ಲಿ ವೋಟಿಂಗ್ ನಡೆದು ಸಿಎಂ ಆಯ್ಕೆ. ಯತೀಂದ್ರ ಬೆನ್ನಲ್ಲೇ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿಗೆ ಚೆಕ್ ಮೇಟ್, ಸಿದ್ದರಾಮಯ್ಯ ಪರ ಬ್ಯಾಟಿಂಗ್, ಸಿಎಲ್ಪಿಯಲ್ಲಿ ವೋಟಿಂಗ್ ನಡೆದು ಸಿಎಂ ಆಯ್ಕೆ. 5 ವರ್ಷಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಬೆಳಗಾವಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬದಲಾಗಬೇಕು ಅಂದ್ರೆ ಸಿಎಂ ರಾಜೀನಾಮೆಯನ್ನ ಕೊಡಬೇಕು, ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಅಂತ ಸಿಎಂ ಕೂಡ ಹೇಳಿದ್ದಾರೆ. ಬದಲಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಿಎಂ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಸಿಎಂ ಪರ ಬ್ಯಾಟ್ ಅನ್ನು ಬೀಸಿದ್ದಾರೆ. ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿ ಸಿಎಂ ಕೂಡ ಹೇಳಿದ್ದಾರೆ. ಅಕಸ್ಮಾತ್ ಏನಾದ್ರೂ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಅದು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಬೆನ್ನಲ್ಲೇ ಕೆಎನ್ ರಾಜಣ್ಣ ಈಗ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ನೋಡ್ರಿ, ಸಿಎಲ್ಪಿ ನಲ್ಲಿ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದು ಸಿಎಲ್ಪಿ ಲೀಡರ್ ಎಲೆಕ್ಟ್ ಆಗಿರೋದು. ಹಿ ಹ್ಯಾಸ್ ಬೀನ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years. ಈ ಮಧ್ಯೆ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ರೆ ಇನ್ನೊಬ್ರು ಬರ್ಲಿಕ್ಕೆ ಸಾಧ್ಯ. ಅವ್ರು ರೆಸಿಗ್ನೇಷನ್ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ. ಹೈಕಮಾಂಡ್ ಆ ಲೆವೆಲ್ಗೆ ಎದುರಾಕೊಳ್ಳಕ್ಕೆ ಸಾಧ್ಯನಾ ಸರ್ ಸಿದ್ದರಾಮಯ್ಯನವರು? ಒಂದ್ ವೇಳೆ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಎಲೆಕ್ಷನ್ ಕೊಟ್ರೆ? ನೋಡಿ, ಡೋಂಟ್ ಬಿ ಮಿಸ್ಲೀಡ್ ದ ಪಬ್ಲಿಕ್. ಸಿದ್ದರಾಮಯ್ಯನವರು 100 ಸರಿ ಹೇಳಿದ್ದಾರೆ, ವಾಟ್ ಎವರ್ ಡೈರೆಕ್ಷನ್ಸ್ ಕಮ್ಸ್ ಫ್ರಮ್ ದಿ ಹೈಕಮಾಂಡ್ ಐ ಆಮ್ ಅಬೈಡ್ ಬೈ ದಟ್ ಅಂತ ಹೇಳಿದ್ದಾರೆ. ಸೊ ಆಗಿರುವಾಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಅವರಿಗೆ ಎದುರಿಸ್ತಕ್ಕಂಥದ್ದಾಗ್ಲಿ, ಹೈಕಮಾಂಡ್ ಅವರು ಸಿದ್ದರಾಮಯ್ಯನವರಿಗೆ ಕೈ ಬಿಡುವಂತದ್ದಾಗ್ಲಿ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಇಟ್ಕೊಳ್ಳಿ. ನೋಡ್ರಿ, ಡಿಕೆಶಿಗೆ ಚೆಕ್ಮೇಟ್ ಕೊಟ್ಟು ಪರಂಪರ ಬ್ಯಾಟಿಂಗ್. ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಒಪ್ಪಲ್ಲ. ಬೆಳಗಾವಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2013ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪರಮೇಶ್ವರ್ ಇದ್ರು. ಪಕ್ಷ ಅಧಿಕಾರಕ್ಕೆ ತರುವುದರಲ್ಲಿ ಪರಮೇಶ್ವರ್ ಅವರು ಕೂಡ ಶ್ರಮ ಪಟ್ಟಿದ್ದಾರೆ. ಜಿ ಪರಮೇಶ್ವರ್ ಅವರನ್ನು ಕೂಡ ಪರಿಗಣಿಸಬೇಕು ಅಲ್ವಾ? ಸಿಎಂ ಕುರ್ಚಿಗೆ ಜಿ ಪರಮೇಶ್ವರ್ ಹೆಚ್ಚಿನ ಕ್ಲೈಮ್ ಇದೆ. ಡಿಕೆಶಿಗೆ ಚೆಕ್ಮೇಟ್ ಅನ್ನು ಕೊಟ್ಟು ಪರಂಪರ ಬ್ಯಾಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಒಪ್ಪೋದಿಲ್ಲ. ಬೆಳಗಾವಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಡಿಕೆ ಶಿವಕುಮಾರ್ ಮಾತ್ರ ಆಪ್ಷನ್ ಅಂತ. ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ? 2013 ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರು 8 ವರ್ಷ ಇದ್ರು. ಅವ್ರ ಕಾಲದಲ್ಲೂ ಸರ್ಕಾರ ಬಂತಲ್ಲ, ಅವರು ಅಧಿಕಾರಕ್ಕೆ ತಂದ್ರಲ್ಲ, ಅವ್ರನ್ನೂ ಕೂಡ ಪರಿಗಣಿಸಬೇಕಲ್ಲ. ದಲಿತರು ಅಂತಕ್ಕಂಥದ್ದು ಒಂದೇ ಕಾರಣದಿಂದ ಪರಿಗಣಿಸಬೇಕು ಅಂತ ಅಲ್ಲ. 2013 ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ಅವರ ಒಂದು ದೊಡ್ಡ ಶ್ರಮ ಇದೆ. ಅಂದ್ರೆ ಒಬ್ಬರಿಂದನೇ ಅಧಿಕಾರಕ್ಕೆ ಬಂತು ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ಆದ್ರೆ ಅವರು ಹೆಚ್ಚು ಶ್ರಮ ಪಟ್ಟು ಅವರು ಪಕ್ಷದ ಸಂಘಟನೆಗೆ ಅವರ ವಿಧಾನಸಭಾ ಕ್ಷೇತ್ರನೇ ಅವರು ಸೋಲುವಂತ ಪರಿಸ್ಥಿತಿ ಬರ್ತದೆ. ಆದ್ರಿಂದ ಅವ್ರಿಗೂ ಕೂಡ ಹೆಚ್ಚಿನ ಕ್ಲೈಮ್ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನದಲ್ಲಿಡ್ತೀವಿ. ಬದಲಾವಣೆ ಅನಿವಾರ್ಯ ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ಆಪ್ಷನ್ ಅಂತ. ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ? ಇದ್ರ ಬಗ್ಗೆ ಹೆಚ್ಚಿನ 2013 ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ಡಿಕೆಶಿಗೆ ಚಿಕ್ಮೆಟ್ ಅನ್ನ ಕೊಟ್ಟು ಪರಂಪರಾ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದೀಪಾ? ನಿರೀಕ್ಷಾ, ಇವತ್ತು ಅಂದ್ರೆ ನಾಯಕರುಗಳು ನಾವಿಬ್ರು ಒಟ್ಟಾಗಿದ್ದೇವೆ ಅಂತ ಬಹಿರಂಗವಾಗಿ ಹೇಳಿದ ಮೇಲೂ ಕೂಡ ಒಂದಿಷ್ಟು ಜನ ಸಚಿವರು, ಶಾಸಕರುಗಳು ಮತ್ತೆ ಪುನಃ ಮಾತಾಡ್ತಾ ಇರುವಂತಹದ್ದು. ಇತ್ತೀಚೆಗಷ್ಟೇ ವಜಾಗೊಂಡಂತಹ ರಾಜಣ್ಣ ಕೂಡ, ಅಂದ್ರೆ ಸಚಿವ ಸ್ಥಾನದಿಂದ ವಜಾಗೊಂಡಂತಹ ರಾಜಣ್ಣ ಕೂಡ ಇವತ್ತು ಮತ್ತೊಮ್ಮೆ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿರುವಂತದ್ದು. ಅಂದ್ರೆ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿರುವಂತಹ ರಾಜಣ್ಣ, ನಾವು 5 ವರ್ಷಕ್ಕೆ ಅವರನ್ನ ಆಯ್ಕೆ ಮಾಡಿರುವಂತಹದ್ದು. ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ನಾವು ಬದ್ಧ, ಆದರೆ 5 ವರ್ಷಕ್ಕೆ ನಾವು ಅವರನ್ನ ಆಯ್ಕೆ ಮಾಡಿದ್ದೇವೆ ಅನ್ನುವಂಥದ್ದು. ಇದರ ಜೊತೆಗೆ ಪರಮೇಶ್ವರ್ ಅವರಿಗೆ ಹಿಂದೆ, ಅಂದ್ರೆ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಗಿದ್ದಂತಹ ಸಮಯದಲ್ಲಿ ಅವರಿಗೆ ಏನು ಸಿಎಂ ಸ್ಥಾನ ವಂಚಿತ ಆಗಿದ್ದನ್ನು ಕೂಡ ಅವರು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಹಿಂದೆ ಪರಮೇಶ್ವರ್ ನೇತೃತ್ವದಲ್ಲಿ ಸರ್ಕಾರ ಬಂದಿತ್ತು, ಹಾಗಂತ ಅವರಿಗೆ ಸಿಎಂ ಸ್ಥಾನ ಕೊಟ್ರ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿರುವಂತಹದ್ದು. ಹಾಗಾಗಿ ಇದು ಸದ್ಯಕ್ಕಂತೂ ನಿಲ್ಲುವ ಹಾಗೆ ಕಾಣಿಸ್ತಿಲ್ಲ. ಸಿಎಂ ಮತ್ತೆ ಡಿಸಿಎಂ ನಾವಿಬ್ರು ಒಂದು ಅಂತಂದು ಏನೇ ಹೇಳಿದ್ರು ಕೂಡ ನಾಯಕರುಗಳು, ಅಂದ್ರೆ 2ನೇ ಹಂತದ ನಾಯಕರುಗಳು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇರುವಂತಹದ್ದು ಎಲ್ಲವೂ ಕೂಡ ಅಧಿವೇಶನ ಮುಗಿದ್ಮೇಲೆ ನಿರ್ಧಾರ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ. ನಿರೀಕ್ಷಾ, ಈಗ ಸಿಎಂ ಬದಲಾವಣೆ ವಿಚಾರವಾಗಿ ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ನಂತರ ಈಗ ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆ, ಅದು ಸಿದ್ದರಾಮಯ್ಯ ಪರ ಬ್ಯಾಟ್ ಅನ್ನ ಬೀಸಿದ್ದಾರೆ. ಎಲ್ಲೋ ಒಂದು ಕಡೆ ಡಿಕೆಶಿ ಪರ ಯಾಕೆ ಮಾತನಾಡ್ತಲ್ಲ, ಏನಾದ್ರೂ ಗೊಂದಲಗಳೇನಾದ್ರೂ ಇದೆಯಾ? ಯಾಕೆ ಆ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟರು? ಅದು ಯತೀಂದ್ರ ಅವರು ಕೊಟ್ಟು ಹೇಳಿಕೆ ಆದ್ಮೇಲೆ ಇವರು ಈ ರೀತಿಯಾಗಿ ಮಾತನಾಡಿದ್ದಾರೆ, ಏನ್ ಸಮಾಚಾರ ಅಂತ? ನಿರೀಕ್ಷಾ, ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇಬ್ಬರು ನಾಯಕರು ಕೂಡ ಬೇಡ, ಅಂದ್ರೆ ಬಹಿರಂಗವಾಗಿ ಮಾತನಾಡೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ಆದ್ರೆ 2 ಶಾಸಕರುಗಳು ಅಥವಾ ಸಚಿವರುಗಳ ಹೇಳಿಕೆಗಳಂತೂ ನಿಂತಿಲ್ಲ. ಅಂದ್ರೆ ಸಹಜವಾಗಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಅಧಿವೇಶನದ ಬಳಿಕ ಮತ್ತೊಂದು ಸುತ್ತಿನ ಮಾತುಕತೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿಯೇ ಅವರ ಹೇಳಿಕೆಗಳು ಕೂಡ ಇದೆ. ಈಗ ಶಾಸಕರುಗಳ ಹೇಳಿಕೆಗಳನ್ನ, ಅಂದ್ರೆ ಅವರುಗಳ ಬಾಯನ್ನ ಮುಚ್ಚಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹದ್ದು ಹಲವು ಬಾರಿ ಸ್ಪಷ್ಟವಾಗಿದೆ. ಯಾಕಂದ್ರೆ ಹೈಕಮಾಂಡೇ ಸೂಚನೆ ಕೊಟ್ಟರು ಕೂಡ ಯಾವ ನಾಯಕರು ಕೂಡ ಇಲ್ಲಿ ತನಕ ಮಾತನಾಡೋದನ್ನ ನಿಲ್ಲಿಸಿಲ್ಲ. ಹಾಗಾಗಿ ಸಿಎಂ ಡಿಸಿಎಂ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಮಾತನಾಡೋದು ಬೇಡ, ಏನೇ ಮಾತನಾಡಿದ್ರು ಹೈಕಮಾಂಡ್ ಕಡೆ ಬೊಟ್ಟು ತೋರಿಸೋಣ ಅನ್ನುವಂತಹ ನಿಟ್ಟಿನಲ್ಲೇ ಸೈಲೆಂಟ್ ಆದಂಗಿದೆ. ನಿರೀಕ್ಷಾ, ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಯತೀಂದ್ರ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ರಾಜಣ್ಣ ಅವರು ಕೂಡ ಹೇಳ್ತಾ ಇದ್ದಾರೆ, ಅದು ಸಿಎಂ ಪರ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ಸಿಎಂ ಕುರ್ಚಿಗೆ ಜಿ ಪರಮೇಶ್ವರ್ ಹೆಚ್ಚಿನ ಕ್ಲೈಮ್ ಇದೆ, ಅವರು ಕೂಡ ಅಧಿಕಾರಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ.